ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾವ ಜನ್ಮದ ಮೈತ್ರಿ ಭಾಗ 13. ನನ್ನ ಮೇಲಿನ ಸಿಟ್ಟು ಕಾಫಿ ಮೇಲೆ ತೀರಿಸಿಲ್ಲ ತಾನೆ. ಅವಳ ಕೈಯಿಂದ ಕಾಫಿ ತೆಗೆದುಕೊಳ್ಳುವಾಗ ಅವನ ಬೆರಳುಗಳು ಅವಳ ಕೈಗೆ ಸೋಕಿದವು. ನನಗೆ ಇಷ್ಟು ರುಚಿಯಾದ ಕಾಫಿ ಮಾಡಿಕೊಟ್ಟಿದ್ದಕ್ಕೆ ಫೀಸ್ ಏನು ಕೊಡಲಿ ಎಂದು ಹೇಳುವಾಗ ಅವನು ಕಣ್ಣುಗಳು ಮಿಂಚುತ್ತಿದ್ದವು. ಇದೇ ನನ್ನ ಫೀಸ್ ಎಂದು ಹೇಳುತ್ತಾ ಅವಳ ಕೆನ್ನೆಗಳ ಮೇಲೆ ತುಟಿ ಊರಿದ್ದ. ಅವಳು ಅಲ್ಲಿಂದ ಹೊರಡಲು ಅನುವಾದಾಗ ಅದೇ ಸಂದರ್ಭಕ್ಕಾಗಿಯೇ ಕಾದಿದ್ದವನಂತೆ ಅವಳ ಕೈ ಹಿಡಿದುಕೊಂಡ ವಿರಾಟ್. ಮನೆಯಲ್ಲಿ ಎಲ್ಲರಿಗೂ ಆಂಟಿಗೆ ಹೀಗಾಯ್ತಲ್ಲ ಅಂತ ಆತಂಕ ಇದೆ. ಆಂಟಿ ಮುಖ ತೊಳ್ಕೊಳ್ಳದೆ ಕಷಾಯ ಕುಡಿಯಲ್ಲ, ಅದಕ್ಕಾಗಿ ನೀವು ಅಲ್ಲಿಗೆ ಹೋಗಲೇಬೇಕು. ನಿಮ್ಮ ಅಮ್ಮಂಗೆ ಸಹಾಯ ಮಾಡಲ್ಲ. ಹೀಗೆ ಮಲ್ಕೋತೀನಿ ಅಂದರೆ ಮಲ್ಕೊಳ್ಳಿ. ನಾನು ಆಂಟಿ ಹತ್ರ ಹಾಗೆ ಹೇಳ್ತೀನಿ. ಆಂಟಿ ನನ್ನ ಹತ್ರ ಹೇಳಿದ ಕೆಲಸ ನಾನು ಮಾಡಿದ್ದೀನಿ. ದಯವಿಟ್ಟು ನನ್ನ ಕೈ ಬಿಡಿ. ನಿಮಗೆ ಆಗದೇ ಇದ್ದರೆ ಬೇಡ. ನಾನು ಆಂಟಿಗೆ ಎದ್ದು ಬಾತ್ರೂಮ್ಗೆ ಹೋಗೋಕೆ ಸಹಾಯ ಮಾಡ್ತೀನಿ ಎಂದು ಹೇಳುತ್ತಾ ತನ್ನ ಇನ್ನೊಂದು ಕೈಯಿಂದ ಅವನು ಹಿಡಿದಿದ್ದ ತನ್ನ ಕೈಯ ಮೇಲಿದ್ದ ಅವನ ಬೆರಳುಗಳನ್ನು ಬಿಡಿಸತೊಡಗಿದಳು ಸ್ನಿಗ್ಧ. ಅವನು ತಕ್ಷಣವೇ ಅವಳ ಮುಖವನ್ನು ನೋಡಿದ. ಅವಳ ಮುಖದಲ್ಲಿದ್ದ ಆತಂಕ ಅವನಿಗೆ ಅರ್ಥವಾಗಿತ್ತು. ತಾಯಿಯ ಪರಿಸ್ಥಿತಿಯ ಅರಿವಾಗುತ್ತಲೇ ಅವನು ಮತ್ತೊಂದು ಕ್ಷಣವೂ ಯೋಚನೆ ಮಾಡದೆ ಎದ್ದು ಬಿಟ್ಟಿದ್ದ. ಅವಳಿಗಿಂತ ಮೊದಲೇ ಅವನು ತನ್ನ ರೂಮ್ನಿಂದ ಹೊರಬಿದ್ದು ದಡದಡನೆ ಮೆಟ್ಟಿಲುಗಳನ್ನು ಇಳಿಯುತ್ತಾ ದಾಪುಗಾಲು ಹಾಕುತ್ತಾ ತಾಯಿಯ ರೂಮನ್ನು ಪ್ರವೇಶಿಸಿದ್ದ. ಅವನು ಪದ್ಮಾ ಅವರ ರೂಮ್ ಪ್ರವೇಶಿಸುವಾಗ ಅವರಿಗೆ ಕೊಂಚ ಜೊಂಪು ಹತ್ತಿತ್ತು. ತಾಯಿ ಮಲಗಿದ್ದನ್ನು ಕಂಡು ಅವನಿಗೂ ಆತಂಕವಾಯಿತು. ಅವನು ಬಗ್ಗಿ ತಾಯಿಯ ಮುಖವನ್ನು ನೋಡುತ್ತಾ ಅವರ ಹಣೆಯ ಮೇಲೆ ತನ್ನ ಹಸ್ತವನ್ನು ಇಟ್ಟಿದ್ದ. ಅವನ ಸ್ಪರ್ಶವಾಗುತ್ತಿದ್ದಂತೆಯೇ ಅವರು ಒಮ್ಮೆಲೆ ಬೆಚ್ಚಿ ಕಣ್ಣು ಬಿಟ್ಟಿದ್ದರು. ಅಮ್ಮ, ನಿಂಗೆ ಏನಾಯ್ತಮ್ಮ? ಈಗ ಹೇಗಿದ್ದೀಯಾ? ನನ್ನ ಬರೋಕೆ ಹೇಳಿದ್ಯಂತಲ್ಲ ಎಂದು ಅಕ್ಕರೆಯಿಂದ ಅವರನ್ನು ವಿಚಾರಿಸಿದಾಗ ಅವರಿಗೆ ಕಣ್ಣು ತುಂಬಿ ಬಂದಿತ್ತು. ಬೆಳಗಿನ ಜಾವ ಎಚ್ಚರವಾದಾಗ ವಾಶ್ರೂಮ್ಗೆ ಹೋಗಬೇಕು ಅಂತ ಹೊರಟೆ. ಆಗ ಸೊಂಟ ಹಿಡ್ಕೊಂಡ್ಬಿಟ್ಟಿತ್ತು. ತುಂಬ ನೋವಿದೆ. ಅಮಿತಾ ಕೈಯಲ್ಲಿ ನೋವಿನ ಎಣ್ಣೆ ಹಚ್ಚಿಸ್ಕೊಂಡೆ. ಸ್ವಲ್ಪ ಕಡಿಮೆಯಾದ ಹಾಗೆ ಆಯಿತು. ಮಲಗಿದ್ದು ಅಲ್ಲಿಗೆ ಜೊಂಪು ಹತ್ತಿಬಿಟ್ಟಿತ್ತು ನೋಡು. ಸ್ನಿಗ್ಧ ಹತ್ರ ನಿನ್ನ ಎಬ್ಬಿಸೋಕೆ ಹೇಳ್ದೆ. ನಿಂಗೆ ತೊಂದರೆ ಆಯ್ತೋ ಏನೋ ಎಂದು ಹೇಳುವಷ್ಟರಲ್ಲಿ ಅವರ ಕಣ್ಣು ತುಂಬಿ ಬಂದಿತ್ತು. ಅಮ್ಮ, ನೀನು ಅದಕ್ಕೇಕೆ ಬೇಜಾರು ಮಾಡ್ತೀಯಾ? ಅಳ್ಬೇಡ. ನೀನು ಹತ್ರ ನನಗೆ ತಡ್ಕೊಳ್ಳೋಕೆ ಆಗಲ್ಲ. ನಾವೆಲ್ಲ ಪುಟ್ಟ ಮಕ್ಕಳ, ಬೆಳೆದು ದೊಡ್ಡವರಾಗಿದ್ದೇವೆ. ಮನೆ ಕೆಲಸ ಎಲ್ಲ ನಾವೇ ಮಾಡ್ತೀವಿ. ನೀನು ರೆಸ್ಟ್ ತಗೋ ಎಂದು ಹೇಳುತ್ತಾ ತನ್ನ ತೋರು ಬೆರಳುಗಳಿಂದ ಅವರ ಕಣ್ಣೀರನ್ನು ಒರೆಸಿದ್ದ ವಿರಾಟ್. ಅವರನ್ನು ಸಂತೈಸಿದ. ಅಷ್ಟರಲ್ಲಿ ಪ್ರಣವ್ ಕೂಡ ಅಲ್ಲಿಗೆ ಬಂದಿದ್ದ. ಅವನು ಒಂದು ದೊಡ್ಡಮ್ಮನನ್ನು ವಿಚಾರಿಸಿಕೊಂಡ. ಇವತ್ತು ಭಾನುವಾರ, ಎಲ್ಲರೂ ಆರಾಮವಾಗಿ ನಿದ್ದೆ ಮಾಡೋ ದಿನ. ಆದರೆ ನನ್ನಿಂದಾಗಿ ಇವತ್ತು ಎಲ್ಲರೂ ಬೇಗ ಏಳೋ ಹಾಗಾಯ್ತಲ್ಲ ಎಂದು ಪದ್ಮಾ ಅವರು ಪೇಚಾಡಿಕೊಂಡಾಗ, ನೀನು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳೋಕೆ ಹೋಗಬೇಡ. ನಿಂಗೆ ಮುಖ ತೊಳ್ಕೊಳ್ಳೋಕೆ ಸೋಲಾರಿಂದ ಬಿಸಿನೀರು ಬಿಟ್ಟು ಕೊಡ್ತೀನಿ. ಅಷ್ಟರಲ್ಲಿ ಸ್ನಿಗ್ಧ ಅಲ್ಲಿಗೆ ಬಂದಿದ್ದಳು. ಆಂಟಿ, ನಾನು ಹಿಡ್ಕೋತೀನಿ. ಮೆಲ್ಲಗೆ ಏಳೋಕೆ ಆಗುತ್ತಾ ಅಂತ ಪ್ರಯತ್ನ ಪಡ್ತೀರಾ ಎಂದು ಪದ್ಮಾ ಅವರನ್ನು ಕೇಳಿದಾಗ, ಪದ್ಮಾ ಅವರಿಗೂ ಅದು ಸರಿ ಎನಿಸಿ, ಪ್ರಯತ್ನ ಪಡ್ತೀನಿ. ಈಗ ಸ್ವಲ್ಪ ನೋವು ಕಡಿಮೆ ಆದ ಹಾಗೆ ಅನ್ನಿಸುತ್ತೆ. ಸೊಂಟಕ್ಕೆ ನೋವಿನ ಎಣ್ಣೆ ಹಚ್ಚಿದ್ದರಿಂದ ನೋವು ಸ್ವಲ್ಪ ಕಡಿಮೆಯಾದಂತೆ ಅನಿಸಿತ್ತು ಅವರಿಗೆ. ಅವಳು ಅವರಿಗೆ ಏಳಲು ಸಹಾಯ ಮಾಡುತ್ತಿದ್ದಳು. ಅವರು ಏಳಲು ಪ್ರಯತ್ನ ಪಡುತ್ತಿದ್ದಾಗಲೇ, ಸ್ವಲ್ಪ ಮುಂದೆ ಬನ್ನಿ ಆಂಟಿ, ಆಮೇಲೆ ಒಂದು ಕಾಲು ಕೆಳಗೆ ಇಡಿ, ಹಾಗೆ ಇನ್ನೊಂದು ಕಾಲು ಎಂದು ಅವರಿಗೆ ಹೇಳುತ್ತಿದ್ದಾಗ ಪದ್ಮಾಗೆ ವಿಪರೀತ ನೋವು ಉಂಟಾಗಿಬಿಟ್ಟಿತ್ತು. ಎಂದು ನೋವಿನಿಂದ ಮುಖ ಹಿಂಡಿಕೊಂಡರು. ಅಷ್ಟರಲ್ಲಾಗಲೇ ವಿರಾಟ್ ಬಂದಿದ್ದ. ಅವನಿಗೆ ತಾಯಿ ನೋವು ಅನುಭವಿಸಿದ್ದು ಇಷ್ಟವಾಗಲಿಲ್ಲ. ಅವನ ಮುಖ ಗಂಟಿಕ್ಕಿಕೊಂಡು ಹೇಳಿದ, ಈಗ ಇಲ್ಲಿ ನಿನ್ನನ್ನು ಯಾರು ಕರೆದ್ರು? ಎಲ್ಲ ನೀನೇ ಮಾಡೋ ಹಾಗಿದ್ರೆ ನನ್ನನ್ನು ಯಾಕೆ ಎಬ್ಬಿಸೋಕೆ ಬಂದೆ? ಅವಳತ್ತ ತೀಕ್ಷ್ಣ ನೋಟ ಬೀರುತ್ತಾ ಹೇಳಿದ್ದ ವಿರಾಟ್. ಪದ್ಮಾ ಅವರು ನೋವಿನಿಂದ ಮೇಲುಸಿರು ಬಿಡುತ್ತಿದ್ದರು. ವಿರಾಟ್ ಎದ್ದು ಬಂದರು. ತಾಯಿಗೆ ಸಹಾಯ ಮಾಡಲಿಲ್ಲವೆಂದೇ ಅಂದುಕೊಂಡಿದ್ದಳು ಸ್ನಿಗ್ಧ. ಅವನು ವಾಶ್ರೂಮಿಗೆ ಹೋಗಿ ಅವರಿಗಾಗಿ ಬಿಸಿನೀರು ರೆಡಿ ಮಾಡಲು ಹೋಗಿದ್ದನೆಂದು ಅವಳಿಗೆ ಗೊತ್ತಿರಲಿಲ್ಲವಲ್ಲ. ಆದಷ್ಟು ಬೇಗ ಅವರಿಗೆ ಕಷಾಯ ಕೊಡಬಹುದು ಎಂಬ ಉದ್ದೇಶವಾಗಿತ್ತು ಅವಳದು. ಅದಕ್ಕಾಗಿ ಅವಳೇ ಅವರಿಗೆ ಏಳಲು ಸಹಾಯ ಮಾಡಲು ಬಂದಿದ್ದಳು. ಈಗ ಅವಳ ಮೇಲೆ ರೇಗಿಬಿಟ್ಟಿದ್ದ. ನೀನು ಸ್ವಲ್ಪ ಆ ಕಡೆ ಹೋಗು, ನಾನು ಅಮ್ಮನ್ನ ಎತ್ಕೊಂಡು ಹೋಗ್ತೀನಿ, ವಿರಾಟ್ ಅವಳಿಗೆ ಹೇಳಿದ. ಅವಳು ಪದ್ಮಾ ಅವರ ಬಳಿಯಿಂದ ದೂರ ಸರಿದಾಗ ಅವನು ತಾಯಿಯನ್ನು ಅನಾಮತ್ತು ಎತ್ತಿಕೊಂಡು ವಾಶ್ರೂಮ್ನತ್ತ ಹೊರಟ. ಅವನಿಗೆ ಅವರನ್ನು ಎತ್ತಿಕೊಂಡು ಮಗ್ನಲ್ಲಿದ್ದ ಬಿಸಿನೀರು ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಸ್ನಿಗ್ಧ, ಅಮ್ಮಂಗೆ ಬಿಸಿನೀರು ತೆಗೆದುಕೊಡು, ಅಲ್ಲಿಂದಲೇ ದೊಡ್ಡದಾಗಿ ಕೂಗಿ ಹೇಳಿದ. ಅವನಾಗ ಹೇಳಿದ್ದು ಅವಳಿಗೆ ಬೇಸರವಾದರೂ ಅದನ್ನು ತೋರಿಸಿಕೊಳ್ಳದೆ ಅವಳಾಗಲೇ ಅವರ ಬ್ರಷ್ಗೆ ಟೂತ್ಪೇಸ್ಟ್ ಹಾಕಿ ತಂದಿದ್ದಳು. ಪದ್ಮಾ ಅವರಿಗೆ ನೀರು ಕೊಟ್ಟು ಮುಖ ತೊಳೆಯಲು ಸಹಾಯ ಮಾಡಿದಳು ಸ್ನಿಗ್ಧ. ಬಳಿಕ ಟವೆಲೊಂದನ್ನು ತಂದು ಅವರ ಮುಖ ಒರೆಸಿದಳು. ವಿರಾಟ್ ಅವರನ್ನು ಎತ್ತಿ ಹಿಡಿದುಕೊಂಡಿರುವಂತೆ ಎಲ್ಲ ಕೆಲಸಗಳನ್ನು ಮಾಡಿದಳು. ವಿರಾಟ್ನ ನೋಟವೀಗ ಅವಳತ್ತ ಇತ್ತು. ಹೇಳುವ ಮೊದಲೇ ಕೆಲಸಗಳನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡುತ್ತಿದ್ದಾಳೆ ಹುಡುಗಿ. ತಾನು ಗದರಿದರೂ ಅದು ತನಗೇ ಅಲ್ಲ ಎಂಬಂತೆ ಮುಖದಲ್ಲಿ ಒಂದು ಚೂರು ಬೇಸರ ತೋರಿಸಿಕೊಳ್ಳದೆ ತಾಯಿಯ ಕೆಲಸಗಳನ್ನು ಮಾಡುತ್ತಿರುವುದನ್ನು ಕಂಡು ಅವನ ನೋಟ ಮೃದುವಾಯಿತು. ಆಂಟಿ, ನಿಮಗೆ ಮಲ್ಕೊಂಡ್ರೆ ಏಳೋಕೆ ಕಷ್ಟ ಆಗುತ್ತೆ ಅಂದರೆ ದಿಂಬಿಗೊರಗೆ ಕೂತ್ಕೊಳ್ಳಿ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಕಷಾಯನೋ ಕಾಫಿನೋ ಕುಡಿದಾದ ಮೇಲೆ ಮಲಗುವಿರಂತೆ. ನಾನೀಗ ಕಷಾಯ ತಂದಿದ್ದೀನಿ. ಪದ್ಮಾ ಅವರ ಬಳಿ ಹೇಳಿದಳು ಸ್ನಿಗ್ಧ.
ಪ್ರಣವ್ ಆಂಟಿಗೆ ಕಾಫಿ ತಗೊಂಡ್ಬಾ ಎಂದು ಅಲ್ಲಿಂದಲೇ ಕೂಗಿ ಹೇಳಿದಳು. ವಿರಾಟ್ ಅವರನ್ನು ಬೆಡ್ ಮೇಲೆ ಕೂರಿಸಿದಾಗ ಅವರ ಬೆನ್ನ ಹಿಂದೆ ದಿಂಬಿಟ್ಟು ಅವರಿಗೆ ಕೂರಲು ಸಹಾಯ ಮಾಡಿದಳು. ಮುಖ ತೊಳೆಸುವಾಗ ಅವರ ಸಾರಿ ಮೇಲೆ ಬಿದ್ದಿದ್ದ ನೀರನ್ನು ಟವೆಲ್ನಿಂದ ಒರೆಸಿದಳು. ನೋವಿಗೆ ಚಳಿಯಾಗುತ್ತಾ ಆಂಟಿ, ಹೊದಿಕೆ ಹೊದಿಸ್ತೀನಿ ಇರಿ ಎಂದು ಹೇಳುತ್ತಾ ಅವರ ಸೊಂಟದವರೆಗೆ ಹೊದಿಸಿದಳು. ಅವನಾಗ ಅವಳನ್ನು ಬೈದಾಗ, ಆಯ್ತು ನೀನೇ ಎಲ್ಲ ಕೆಲಸ ಮಾಡ್ಕೋ, ನಾನು ಹೊರಟು ಹೋಗ್ತೀನಿ ಎಂದು ಹೋಗಬಹುದಾಗಿತ್ತು ಅವಳಿಗೆ. ಆದರೆ ಅವಳು ಸಿಟ್ಟು ಪ್ರದರ್ಶಿಸಲಿಲ್ಲ, ಬೇಸರವನ್ನು ತೋರಿಸಲಿಲ್ಲ. ಬದಲಾಗಿ ತಾಳ್ಮೆಯಿಂದ ಮಾತ್ರವಲ್ಲ ಶ್ರದ್ಧೆಯಿಂದ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು. ಅವನು ಹೇಳಿದ್ದು ತನಗಲ್ಲವೇನೋ ಎಂಬಂತಿತ್ತು ಅವಳ ವರ್ತನೆ. ಇದಕ್ಕೆ ನೋಡು, ಹೆಣ್ಮಕ್ಳು ಬೇಕು ಅಂತ ಹೇಳೋದು. ಹೆಣ್ಮಕ್ಳಿಗಾದರೆ ಕಷ್ಟ ಸುಖ ಬೇಗ ಅರ್ಥವಾಗುತ್ತೆ. ಏನು ಮಾಡಬೇಕು ಅಂತ ಯಾರೂ ಹೇಳ್ಕೊಡಬೇಕಾಗಿಲ್ಲ, ಅದು ರಕ್ತಗತವಾಗಿ ಬಂದಿರುತ್ತೆ. ಪಾಪ ಅವಳು ನನಗೆ ಹೆಲ್ಪ್ ಆಗಲಿ ಅಂತ ಮಾಡೋಕೆ ಹೊರಟ್ರೆ ನೀನು ಅವಳ ಮೇಲೆ ರೇಗಿಬಿಟ್ಟೆಯಲ್ಲ. ಅವಳು ನಿನ್ಗಿಂತ ಮೊದಲೇ ಎದ್ದು ಮನೆ ಕೆಲಸದಲ್ಲಿ ಸಹಾಯ ಮಾಡ್ತಾ ಇದ್ಲು, ಅದು ಗೊತ್ತಾ ನಿಂಗೆ? ಯೋಚನೆ ಮಾಡದೆ ಮಾತಾಡಿ ಅವಳ ಮನಸ್ಸಿಗೆ ನೋವು ಕೊಟ್ಬಿಟ್ಟೆಯಲ್ಲ. ಅವನು ತಾಯಿಯನ್ನು ಟೂತ್ ಬ್ರಷ್ ಇಲ್ಲದೆ ಬಾತ್ರೂಮಿಗೆ ಕರೆದೊಯ್ದಿದ್ದ. ಆದರೆ ಅವಳು ಹೇಳಿಸಿಕೊಳ್ಳದೆ ಎಲ್ಲ ಕೆಲಸಗಳನ್ನು ತಾನಾಗಿಯೇ ಮಾಡಿದ್ದಳು. ಮೊದಲು ಕಷಾಯ ಕೊಡು, ಆಮೇಲೆ ಕಾಫಿ ಕುಡಿತೀನಿ. ಪದ್ಮ ಅವರು ಹೇಳಿದಾಗ ಅವಳತ್ತಲೇ ನೋಡುತ್ತಿದ್ದ ವಿರಾಟ್. ಅವಳು ನಿಧಾನವಾಗಿ ಪದ್ಮ ಅವರಿಗೆ ಕಷಾಯ ಕುಡಿಸುತ್ತಿದ್ದಳು. ಅವಳು ಮಾಡುತ್ತಿದ್ದ ಕೆಲಸಗಳನ್ನು ನೋಡುತ್ತಾ ಪಕ್ಕದಲ್ಲಿ ನಿಂತ ಮಗನತ್ತ ನೋಟ ಬೀರಿದರು ಪದ್ಮ. ಅವನಿಗೆ ಎದ್ದ ತಕ್ಷಣ ಕಾಫಿ ಬೇಕು. ಅಮಿತಾ ಕಾಫಿ ಮಾಡಿದ್ರೆ ಅವನಿಗೂ ಒಂದು ಲೋಟ ಕಾಫಿ ತಂದು ಕೊಡ್ತೀಯಾ ಪುಟ್ಟ ಎಂದಾಗ ಪ್ರಣವ್ 2 ಲೋಟ ಕಾಫಿಗಳೊಂದಿಗೆ ಅಲ್ಲಿಗೆ ಬಂದಿದ್ದ. ಕಾಫಿ ತಗೊಳ್ಳಿ ದೊಡ್ಡಮ್ಮ, ಆದರೆ ಧೈರ್ಯ ಮಾಡಿ ಕುಡಿದು ಬಿಡಬೇಕು ಅಷ್ಟೇ. ಈ ಕಾಫಿ ಕುಡಿದು ನಿಮಗೆ ಏನಾದರೂ ಆದರೆ ಸೊಂಟ ನೋವಿನ ಜೊತೆ ಹೊಟ್ಟೆ ಅಪ್ಸೆಟ್ ಆಗಿದೆ ಅಂತ ವೈದ್ಯರ ಬಳಿ ಔಷಧಿ ತಗೋಬೇಕು ಎಂದು ಹೇಳುತ್ತಾ ನಕ್ಕ. ಅದ್ಯಾಕೋ ಹಾಗಂತೀಯ? ಕಾಫಿ ಯಾರು ಮಾಡಿದ್ದು? ಪದ್ಮ ಅವರು ಮೈದುನನ ಮಗನನ್ನು ಪ್ರಶ್ನಿಸಿದರು. ಅದು ಅಮಿತಾ ಅತ್ತಿಗೆ ಮಾಡಿದ್ದು. ನಾನು ಕುಡಿದ ಕಾಫಿಗೆ ಡಿಕಾಕ್ಷನ್ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು. ಸಕ್ಕರೆನೇ ಹಾಕಿರಲಿಲ್ಲ, ಬರೀ ಕಹಿ ಇತ್ತು. ಅದನ್ನು ಸರಿ ಮಾಡೋಕೆ ಅಂತ ಏನೋ ಮಾಡಿದ್ದಾಳೆ. ಈಗ ನಾವೆಲ್ಲರೂ 2 ಬಾರಿ ಕಾಫಿ ಕುಡಿಯಬಹುದು ಅಷ್ಟು ಕಾಫಿ ಮಾಡಿ ಇಟ್ಬಿಟ್ಟಿದ್ದಾಳೆ. ಈ ಕಾಫಿಗೆ ಅದೇನು ಹೆಚ್ಚಾಗಿದೆಯೋ ಏನು ಕಡಿಮೆ ಆಗಿದೆಯೋ ರುಚಿ ನೋಡಿ ಹೇಳಿ. ಅವನ ಕೈಯಿಂದ ಕಾಫಿ ತೆಗೆದುಕೊಂಡು ಪದ್ಮ ಅವರು ಕುಡಿದು ನೋಡಲು ಮುಖ ಸಿಂಡರಿಸಿಕೊಂಡರು. ಸಕ್ಕರೆ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು. ತನ್ನ ಕೈಯಲ್ಲಿದ್ದ ಇನ್ನೊಂದು ಲೋಟವನ್ನು ವಿರಾಟ್ಗೆ ಕೊಟ್ಟ. ವಿರಾಟ್ ಒಂದು ಸಿಪ್ಪು ಕಾಫಿ ಕುಡಿದು ಮುಖ ಸೊಟ್ಟಗೆ ಮಾಡಿಕೊಂಡ. ಥೂ, ಇದನ್ನು ಕಾಫಿ ಅಂತ ಹೇಳ್ತಾರಾ? ತುಂಬ ಎನಿಮಿಕ್ ಆಗಿದೆ. ನನಗೆ ಸ್ಟ್ರಾಂಗ್ ಕಾಫಿನೇ ಬೇಕು. ಕಾಫಿ ಮಾಡೋಕೆ ಬರದೇ ಇದ್ದರೆ ಬರಲ್ಲ ಅಂತ ಹೇಳಬೇಕು. ಅದು ಬಿಟ್ಟು ಇದಕ್ಕೆ ಸಕ್ಕರೆ ತುಂಬ ಜಾಸ್ತಿ ಆಗಿದೆ. ಈ ಕಾಫಿ ಕುಡಿದ್ರೆ ಹಾಸ್ಪಿಟಲ್ಗೆ ಅಲ್ಲ, ನೇರವಾಗಿ ಮೇಲಕ್ಕೆ ಹೋಗಬೇಕು. ಸಿಟ್ಟಿನಿಂದಲೇ ಗೊಣಗಿದ ವಿರಾಟ್. ಆಗ ಪ್ರಣವ್ ಹೇಳಿದ, ನನಗೆ ಡಿಕಾಕ್ಷನ್ಗೆ 1/2 ಲೋಟ ಹಾಲು ಹಾಕಿ ಕೊಟ್ಟಿದ್ದು. ಅದು ಕಹಿಯಾಗಿತ್ತು ಅಂತ ಹೇಳಿದ್ದಕ್ಕೆ ಸಕ್ಕರೆ ನೀರು ತುಂಬಿಸಿ ಕೊಟ್ಟಿದ್ದಾಳೆ ಎಂದು ಹೇಳುತ್ತಾ ಬಿದ್ದು ಬಿದ್ದು ನಕ್ಕ ಪ್ರಣವ್. ಆಗ ಪದ್ಮ ಅವರು ತಮ್ಮ ಬಳಿ ಇದ್ದ ಹುಡುಗಿಯ ಬಳಿ ಹೇಳಿದರು, ನಿಂಗೆ ಕಾಫಿ ಮಾಡೋಕೆ ಬರುತ್ತಾ ಕಂದ? ಇವನಿಗೊಂದು ಲೋಟ ಕಾಫಿ ಮಾಡಿಕೊಡೋಕೆ ಆಗುತ್ತಾ? ಪದ್ಮ ಅವರು ಹಾಗೆ ಹೇಳುತ್ತಲೇ, ಆಯಿತು ಆಂಟಿ, ನಾನು ಮಾಡೋ ಕಾಫಿ ಕುಡಿಯೋ ಧೈರ್ಯ ಇದ್ದರೆ ಮಾಡಿಕೊಡ್ತೀನಿ ಎಂದು ಹೇಳಿ ತನ್ನ ಮುಖದ ಮೇಲೆ ಬಂದಿದ್ದ ತುಂಡು ಕೂದಲನ್ನು ತಲೆಕೊಡವಿ ಹಿಂದಕ್ಕೆ ತಳ್ಳಿ ಅವಳು ಅತ್ತ ಹೋಗುತ್ತಲೇ ವಿರಾಟ್ ಹೇಳಿದ, ನನಗೆ ಸ್ಟ್ರಾಂಗ್ ಆಗಿರೋ ಗಟ್ಟಿ ಕಾಫಿ ಬೇಕು. ಅಮಿತಾ ಹಾಲು ಖಾಲಿ ಮಾಡಿಬಿಟ್ಟಿದ್ರೆ ಹೇಳು, ನಂದಿನಿ ಬೂತ್ಗೆ ಹೋಗಿ ತಗೊಂಡು ಬರ್ತೀನಿ. ಅಮಿತಾಗೆ ಮೊದಲಿನಿಂದಲೂ ಅಡಿಗೆ ಮನೆಗೆ ಬರಲು ಇಷ್ಟವಿರಲಿಲ್ಲ. ಕಾಫಿ ಮಾಡುವ ಕೆಲಸ ಸುಲಭ ಎಂದು ಅವಳು ಆ ಕೆಲಸವನ್ನು ತಾನು ವಹಿಸಿಕೊಂಡಿದ್ದಳು. ಯಾವಾಗಲೂ ಪದ್ಮ ಅವರು ಡಿಕಾಕ್ಷನ್ ರೆಡಿ ಮಾಡಿ ಇಟ್ಟಿರುತ್ತಿದ್ದರು, ಅವಳು ಬೆರೆಸಿ ಕೊಡುತ್ತಿದ್ದುದಷ್ಟೇ. ಇಂದು ಅವಳೇ ಡಿಕಾಕ್ಷನ್ ಮಾಡಲು ಹೊರಟು ಅದು ತುಂಬ ಸ್ಟ್ರಾಂಗ್ ಆಗಿಬಿಟ್ಟಿತ್ತು. ಸರಿ ಮಾಡಲೆಂದು ಬಿಸಿ ನೀರು ಸುರಿದು ಬಿಟ್ಟಿದ್ದಳು. ಅದು ಒಂದು ಹೋಗಿ ಇನ್ನೊಂದು ಆಗಿಬಿಟ್ಟಿತ್ತು. ತಿಂಡಿ ಮಾಡಲು ಸ್ನಿಗ್ಧಾಗೆ ಹೇಳಿದ್ದಳು. ಮತ್ತೆ 5 ನಿಮಿಷಕ್ಕೆ ಅವಳು 2 ಲೋಟ ಕಾಫಿಗಳೊಂದಿಗೆ ಬಂದಿದ್ದಳು ಸ್ನಿಗ್ಧ. ನನ್ನ ಮೇಲಿನ ಸಿಟ್ಟು ಕಾಫಿ ಮೇಲೆ ತೀರಿಸಿಲ್ಲ ತಾನೆ? ಅವಳನ್ನು ಕೆಣಕಿದ ವಿರಾಟ್. ಹಾಗೆ ಹೇಳುತ್ತಾ ಕಾಫಿ ತೆಗೆದುಕೊಂಡಿದ್ದ. ಅವಳ ಕೈಯಿಂದ ಕಾಫಿ ತೆಗೆದುಕೊಳ್ಳುವಾಗ ಅವನ ಬೆರಳುಗಳು ಅವಳ ಕೈಗೆ ಸೋಕಿದವು. ಅವನು ಬೇಕೆಂದೇ, ಅಬ್ಬಾ ಸುಡ್ತಾ ಇದೆ, ತುಂಬ ಸಿಟ್ ಮಾಡ್ಕೊಂಡಿರುವ ಹಾಗಿದೆ, ನಿನ್ನ ಕೈ ತಾಗಿರೋ ಜಾಗ ಉರಿತಾ ಇದೆಯಲ್ಲ, ಈಗೇನು ಮಾಡಲಿ ಎಂದು ತುಂಟತನದಿಂದ ಹೇಳುತ್ತಾ ಅವಳ ಮುಖವನ್ನು ನೋಡಿದ. ಪದ್ಮ ಅವರು ಕಾಫಿ ಕುಡಿದು, ಇದು ಕಾಫಿ ಅಂದರೆ? ನಮಗೆಲ್ಲ ಕಾಫಿ ಮಾಡಿಕೊಟ್ಟೆ, ನೀನು ಕುಡಿದೀಯಾ? ತುಂಬ ಚೆನ್ನಾಗಿದೆ. ಅವಳು ಮಾಡಿರೋ ಕಾಫಿ ಹಾಳಾಗಿದ್ದರೆ ಹೋಗಲಿ, ಎಲ್ಲರಿಗೂ ನೀನೇ ಕಾಫಿ ಮಾಡಿಕೊಡು ಎಂದು ಅವಳನ್ನು ಹೊಗಳಿದಾಗ ವಿರಾಟ್ ಹೇಳಿದ, ನನಗೆ ಇಷ್ಟು ರುಚಿಯಾದ ಕಾಫಿ ಮಾಡಿಕೊಟ್ಟಿದ್ದಕ್ಕೆ ಫೀಸ್ ಏನು ಕೊಡಲಿ ಎಂದು ಹೇಳುವಾಗ ಅವನ ಕಣ್ಣುಗಳು ಮಿಂಚುತ್ತಿತ್ತು. ಅವನ ನೋಟ ಅವಳ ಕೆನ್ನೆಯ ಮೇಲಿತ್ತು. ಪದ್ಮರ ಗಮನ
ಆಗ್ತಾ ಇರಲಿಲ್ಲ. ಅವರು ಅಮಿತಾ ಬಗ್ಗೆ ಯೋಚಿಸುತ್ತಾ ಹೇಳಿದರು, ನಾನು ಸಮಯ ಸಿಕ್ಕಾಗಲೆಲ್ಲ ಅಡಿಗೆ ಕಲಿತ್ಕೋ ಬಾ ಅಂತ ಕರೆದ್ರೆ ಅವಳು ಬರೋದೇ ಇಲ್ಲ. ಈಗ ನೋಡು, ಇಂಥ ಹುಡುಗಿಯನ್ನು ಸೊಸೆ ಮಾಡಿಕೊಂಡ್ರೆ ನಾನು ತುಂಬ ಕಷ್ಟಪಡಬೇಕಾಗಿ ಬರಬಹುದು. ಬಾಯಿ ತಪ್ಪಿ ಪದ್ಮಾವರಿಗೆ ಆ ಮಾತು ಬಂದು ಬಿಟ್ಟಿತ್ತು. ವಿರಾಟ್ನ ಮುಖ ಒಮ್ಮೆಲೆ ಸಿಟ್ಟಿನಿಂದ ಕೆಂಪಾಗಿ ಬಿಟ್ಟಿತ್ತು. ಅಮ್ಮ, ಏನೇನು ಹೇಳಬೇಡ, ಬೆಳಿಗ್ಗೆ ಬೆಳಿಗ್ಗೆನೆ ನನ್ನ ಮೂಡ್ ಹಾಳು ಮಾಡಿಬಿಟ್ಟೆ ಎಂದು ಹೇಳುತ್ತಾ ಕಾಫಿ ಲೋಟದೊಂದಿಗೆ ಅಲ್ಲಿಂದ ಹೊರಟ. ನೋಡು, ಕೋಪ ಮಾಡಿಕೊಂಡು ಹೋಗ್ಬಿಟ್ಟ. ಈ ಹಾಳು ನಾಲಿಗೆಗೆ ಸುಮ್ಮನೆ ಇರೋಕೆ ಆಗಲಿಲ್ಲ. ಎಲ್ಲಿ ಹೋದ ನೋಡು, ಅವನನ್ನು ಕರಿ. ಪದ್ಮಾ ಅವರು ಮತ್ತೆ ಅವಳನ್ನು ಕಳುಹಿಸಿದ್ದರು. ಅವಳು ಅವನನ್ನು ಹಿಂಬಾಲಿಸಿಕೊಂಡು ಬಾಗಿಲ ಬಳಿ ಬರಲು ಬಿಗಿದ ಅವನ ಮುಖ ಸಡಿಲವಾಗಿತ್ತು. ಅವಳತ್ತ ತಿರುಗಿ ಕೇಳಿದ, ನೀನು ಕಾಫಿ ಮಾಡಿಕೊಟ್ಟಿದ್ದಕ್ಕೆ ಫೀಸ್ಗೋಸ್ಕರ ಬಂದ್ಯಾ? ನಿಂಗೆ ನಿರಾಸೆ ಮಾಡಲ್ಲ ಎಂದು ಹೇಳುತ್ತಾ ಅವಳ ಕೆನ್ನೆಯ ಮೇಲೆ ಮೃದುವಾಗಿ ತನ್ನ ತುಟಿ ಊರಿದ್ದ. ಇದೇ ನಿನ್ನ ಫೀಸ್. ತಾಯಿಯ ಮಾತಿನಿಂದಾಗಿ ಬಿಗಿದುಕೊಂಡಿದ್ದ ಅವನ ಮುಖ ಈಗ ಸಡಿಲವಾಗಿತ್ತು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.